ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನು ಅಂತ ನಿಮ್ಗೆ ಗೊತ್ತಾಗಿರ್ಬೇಕು, ಯಾಕಂದರೆ ನೀವು ತಮ್ಮನೇಲಿ ನೋಡಿದ್ದೀರಾ. ಏನಂದರೆ ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ, ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡೋರಿಗೆ ನಂಗೆ ಗೊತ್ತಿರೋ ಟಿಪ್ಸು ಕೊಡೋಣ ಅಂತ ಇವತ್ತು ಬಂದಿದ್ದೀನಿ. ಆಯಿತಾ? ಬನ್ನಿ, ನಮ್ಮ ವಿಡಿಯೋನ ಎಲ್ಲರೂ ನೋಡಿ. ಎಲ್ಲೂ ಸ್ಕಿಪ್ ಮಾಡಿದೆ, ದಯವಿಟ್ಟು ಫುಲ್ ವಿಡಿಯೋನ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಏನಂದರೆ, ನಾವು ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲರಿಗೂ ಆಸೆ ಇರುತ್ತೆ, ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡೋಣ, ಗಿಡ ತುಂಬ ಬೆಳೆಸೋಣ ಅಂತ ಎಲ್ಲರಿಗೂ ತುಂಬ ಆಸೆ ಇರುತ್ತೆ. ಆದರೆ ಒಂದೇ ಸಲ ಏನೂ ಗೊತ್ತಿಲ್ಲದೆ ತಂದು ದೊಡ್ಡ ದೊಡ್ಡ ಮೂಟೆಗಳು ಪಾಟುಗಳು ತಂದು ಟೆರೆಸ್ ಮೇಲೆ ಇಟ್ಬಿಟ್ರೆ ಟೆರೆಸ್ ಡ್ಯಾಮೇಜ್ ಆಗುತ್ತೆ. ನಾವು ಎಷ್ಟೋ ಕಷ್ಟಪಟ್ಟು ಮನೆ ಅನ್ನೋದು ಕಟ್ಕೊಂಡಿರ್ತೀವಿ. ಹೌದು, ನಮ್ಗೆ ಟೆರೆಸು ಇದು ಗಾರ್ಡನ್ನು ತುಂಬ ಇಂಪಾರ್ಟೆಂಟೇ. ಅದೇ ಥರನೇ ನಮಗೆ ನಮ್ಮ ಮನೇಲೂ ತುಂಬ ಇಂಪಾರ್ಟೆಂಟ್ ಅಲ್ವಾ? ಸೊ ಅದನ್ನು ನಮ್ಮ ಮನೆ ಡ್ಯಾಮೇಜ್ ಆಗ್ದಂಗೆ ನಾವು ಟೆರೆಸ್ ಗಾರ್ಡನ್ನ ಬೆಳೆಸಬೇಕು. ಅದಕ್ಕೋಸ್ಕರ ನಂಗೆ ಗೊತ್ತಿರೋ ಟಿಪ್ಸು, ಅದು ನಾನು ಫಾಲೋ ಮಾಡೋ ಟಿಪ್ಸ್ನ ನಿಮ್ಗೆ ಹೇಳೋಣ ಅಂತ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಒಂದೊಂದಾಗಿ ಟಿಪ್ಸ್ ನೋಡ್ಕೊಂಬರೋಣ. ಮೊದಲನೇದಾಗಿ ಏನಂದರೆ, ನಾವು ಟೆರೆಸ್ ಗಾರ್ಡನ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ನೀರು ಒಂದು ಕಡೆ ನಿಲ್ದಂಗೆ ಈಸಿಯಾಗಿ ಫ್ಲೋ ಆಗೋ ಥರ ಇರಬೇಕು. ನೋಡಿ, ನಾನು ಆ ಪಾಟುಗಳಲ್ಲಿ ನೀರು ಹಾಕಿದ್ರೆ ಇಲ್ಲಿ ಈಸಿಯಾಗಿ ಫ್ಲೋ ಆಗಿ ಇಲ್ಲಿ ಡ್ರೈನೇಜ್ ಇದೆ, ಇಲ್ಲಿಗೆ ಫ್ಲೋ ಆಗುತ್ತೆ. ಅದು ಫಸ್ಟ್ ಪಾಯಿಂಟು. ಆಯಿತಾ? ಟೆರೆಸ್ ಮೇಲೆ ಎಲ್ಲೂ ನೀರು ನಿಲ್ಲಬಾರ್ದು. ನೀರು ನಿಂತರೆ ಏನಾಗುತ್ತೆ ಅಂದರೆ ಅಲ್ಲೇ ಪಾಚಿ ಬರುತ್ತೆ, ಪಾಚಿ ಬಂದು ಲೀಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಎಲ್ಲೂ ನೀರು ನಿಲ್ದಂಗೆ ಈಸಿಯಾಗಿ ನೀರು ಹೋಗೋ ಥರ ನೋಡ್ಕೋಬೇಕು. ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಫಸ್ಟ್ ಪಾಯಿಂಟ್ ಅದು ನೋಡ್ಕೋಬೇಕು. ಅದು ಆದಮೇಲೆ ಏನಂದರೆ, ಇಲ್ಲಿ ಪ್ಯಾರಾಪೆಟ್ ವಾಲ್ ಇರುತ್ತಲ್ಲ, ಪ್ಯಾರಾಪೆಟ್ ವಾಲು ಮತ್ತು ರೂಫ್ ಇರುತ್ತಲ್ಲ, ಮಧ್ಯದಲ್ಲಿ ಇದು ಬರುತ್ತಲ್ಲ, ಗೋಡೆ ಬರುತ್ತಲ್ಲ, ಈ ಸಿಮೆಂಟ್ ಹಾಕಿರ್ತಾರಲ್ಲ, ಆದಷ್ಟು ಅಲ್ಲಿ ಗಿಡ ಇಡಕ್ಕೆ ಹೋಗ್ಬಿಟ್ರಿ. ಯಾಕೆಂದರೆ ಒಂದು ಸಣ್ಣ ಗ್ಯಾಪ್ ಇರ್ಬೋದು, ಅಲ್ಲಿ ಲೀಕೇಜ್ ಆಗುತ್ತೆ, ನೀರು ಲೀಕೇಜ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿ. ಎರಡನೇ ಪಾಯಿಂಟ್ ಅದು. ಅದಾದಮೇಲೆ ನೀವು ಬರೀ ಮಣ್ಣು ಹಾಕಿ ಪಾಟಗಳು. ಎರಡನೇದಾಗಿ ಏನಂದರೆ, ಫಸ್ಟು ಲೀಕೇಜ್ ಆಗ್ದಂಗೆ ಟೆರೆಸ್ ನೋಡ್ಕೋಬೇಕು. ಅದು ಆದಮೇಲೆ ಏನು ಅಂದರೆ, ನಾವು ಒಂದೇ ನಾನು ಟೆರೆಸ್ ಗಾರ್ಡನ್ ಮಾಡ್ತೀನಪ್ಪ ಅಂತ ಹೇಳಿ 10,000 20,000 ಅಂತ ಹೇಳಿ ದುಡ್ಡು ಒಂದೇ ಸಲ ಟೆರೆಸ್ ಗಾರ್ಡನ್ಗೋಸ್ಕರ ಹಾಕಬಾರ್ದು. ಅದು ನಮಗೇನಾದರೂ ಫೇಲ್ಯೂರ್ ಆದರೆ ತುಂಬ ನಷ್ಟ ಆಗುತ್ತೆ, ಬೇಜಾರು ಆಗುತ್ತೆ. ಸೊ ನಾವು ಝೀರೋ ಬಡ್ಜೆಟ್ಟಿಂದ ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ಅಷ್ಟೇ, ನಾವು ಗಾರ್ಡನ್ ಮಾಡಬೇಕಾದ್ರೆ ಝೀರೋ ಬಡ್ಜೆಟ್ಟಿಂದ ಸ್ಟಾರ್ಟ್ ಮಾಡಬೇಕು. ಅದು ಹೇಗೆ ಅಂದರೆ ನಾನು ಹೇಳ್ತೀನಿ ನೋಡಿ. ಪಾಯಿಂಟ್ ಏನಂದರೆ, ನಾವು ಪಾಟುಗಳಾಗಲಿ ಗ್ರೋ ಬ್ಯಾಗ್ ಆಗಲಿ ಯಾವುದ್ರಲ್ಲಿ ಗಿಡ ಇಡ್ತೀವಲ್ಲ, ಅದನ್ನು ಡೈರೆಕ್ಟಾಗಿ ತೊಗೊಂಬಂದು ರೂಫ್ ಮೇಲೆ ಇಡಬಾರ್ದು. ಒಂದು ಇಟ್ಟಿಗೆ ಆಗಲಿ, ಒಂದು ಸ್ಟ್ಯಾಂಡ್ ಆಗಲಿ, ಏನಾದರೂ ಮಾಡಿ ಇಡಬೇಕು. ನಾನು ನೋಡಿ ಎಕ್ಸಾಂಪಲ್ ಏನು ಮಾಡಿದ್ದೀನಿ ಅಂದರೆ, ನೋಡಿ, ಆದರೆ ನಮ್ಮ ಮನೇಲಿ ಏನು ಇರುತ್ತಲ್ಲ, ವೇಸ್ಟು ಅಂತ ಇರ್ತೀವಲ್ಲ, ಅದು ಬಿಸಾಕೋ ಥರದ್ದು ಇರುತ್ತೆ. ಪೈಪ್ಗಳಿರ್ಬೋದು, ಇಟ್ಟಿಗೆ ಇರ್ಬೋದು, ಒಂದು ಕಲ್ಲು ಇರ್ಬೋದು, ಯಾವುದಾದ್ರೂ ಇಟ್ಟು ಅದ್ರ ಮೇಲೆ ನಾವು ಇಡಬೇಕಾಗುತ್ತೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, 2 ಇಟ್ಟಿಗೆ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಇದು ವೇಸ್ಟ್ ಪೈಪ್ ಇತ್ತು, ನೀರಿನ ಪೈಪ್ ಇತ್ತು, ಅದ್ರ ಮೇಲೆ ಇಟ್ಟ ಗಿಡಗಳನ್ನ ನೋಡಿ, ಇದರ ಮೇಲೆ ಇಟ್ಟಿದ್ದೀನಿ. ಇಲ್ಲೂ ಅಷ್ಟೇ ನಾನು 2 ಸ್ಟ್ಯಾಂಡ್ ತೊಗೊಂಡು ವೇಸ್ಟ್ ಪೈಪ್, ನೀರಿನ ಪೈಪ್ ಇದ್ದರೆ ಅದರ ಮೇಲೆ ಇಟ್ಟಿದ್ದೀನಿ. ಇನ್ನೊಂದು ಅಂದರೆ, ಇದು ನೋಡಿ, ಇದು ಎಷ್ಟು ಇದು ಅನಿಸುತ್ತೆ. ಇದು ನಮ್ಮ ಮನೇಲಿ ಒಂದು ಮಂಚ ಇತ್ತು, ಆ ಮಂಚ ಮುರಿದೋಯ್ತು. ನನ್ನ ಮಗಳ ರೂಮಲ್ಲಿ ಮಂಚ ಇತ್ತು, ಆ ಮಂಚ ಮುರಿದೋದಾಗ ಏನು ಮಾಡಿದ್ವಿ ಅಂದರೆ, ಅದನ್ನು ಒಂದು ಪಾಟ್ ಕೂಡ ನಾನು ಬಿಸಾಕಲಿಲ್ಲ, ಒಂದು ಕೋಲ್ ಕೂಡ ಬಿಸಾಕಲಿಲ್ಲ. ನೋಡಿ, ಇಲ್ಲೊಂದು ಯೂಸ್ ಮಾಡಿದ್ದೀನಾ, ಈ ಕಡೆ ಬಂದರೆ ಅಲ್ಲೊಂದು ಯೂಸ್ ಮಾಡಿದ್ದೀನಿ, ನೋಡಿ ಇಲ್ಲಿ ಯೂಸ್ ಮಾಡಿದ್ದೀನಿ. ಆಯಿತಾ? ಮತ್ತು ಇಲ್ಲಿ ನೋಡಿ, ಈ ಥರ ಬಂದಿದೆಯಲ್ಲ, ಇದನ್ನು ಕೂಡ ಯೂಸ್ ಮಾಡಿದ್ದೀನಿ. ಈ ಥರ ನಾವು ಝೀರೋ ಬಡ್ಜೆಟಿಂದ ಸ್ಟಾರ್ಟ್ ಮಾಡಬೇಕು. ಮನೇಲಿ ಏನಿರುತ್ತಲ್ವ ಅದರಲ್ಲಿ ಗಿಡ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಒಂದು ಕಲ್ಲು, ಇಟ್ಟಿಗೆನೋ ಏನಾದರೂ ತಂದು ಅದ್ರ ಮೇಲಾದರೂ ಇಡಬೇಕು. ಡೈರೆಕ್ಟಾಗಿ ನಾವು ರೂಫ್ ಮೇಲೆ ಇಡಬಾರ್ದು. ಯಾಕೆಂದರೆ ಅದು ಸೀಪೇಜ್ ಆಗುತ್ತೆ, ನೀರು ಬರ್ತಾ ಇರುತ್ತಲ್ಲ, ಅಲ್ಲಿ ಪಾಚಿ ಬರುತ್ತೆ, ಹಂಗೆ ಕೆಳಗಡೆಗೆ ನೀರು ಸೀಪೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಾನೇನು ಮಾಡ್ತೀನಿ ಅಂದರೆ, ನಿಮಗೆ ಅಮೆಝಾನಲ್ಲಿ ಇದು ಕಮ್ಮಿ ಬೆಲೆಗೆ ಸಿಗುತ್ತೆ ಈ ಥರದ್ದು. ಆ್ಯಕ್ಚುಲಿ ಇದು ನೀರಿನ ಮಡಕೆ ಇಡೋವಂಥದ್ದು. ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಈ ಥರ ಸ್ಟ್ಯಾಂಡ್ಗಳು. ನಿಮಗೆ ಬೇಕಾದರೆ ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ನೋಡಿ, ಪ್ಲಾಸ್ಟಿಕ್ ಸ್ಟ್ಯಾಂಡ್ಗಳಿದು. ಇದನ್ನು ನಾನು ಅಮೆಝಾನಲ್ಲಿ ತುಂಬ ತರಿಸ್ಕೊಂಡಿದ್ದೀನಿ, ಒಂದು 30-40 ತರಿಸ್ಕೊಂಡಿದ್ದೀನಿ. ಇದರ ಮೇಲೆ ಏನು ಮಾಡ್ತೀನಿ ಅಂದರೆ, ನಮ್ಮ ಮನೆಯಲ್ಲಿ ಉಳಿದಿರೋ ನೀರಿನ ಪೈಪು,
ಅಥವಾ ಕಲ್ಲು ನೋಡಿ, ಅಲ್ಲಿ ಸ್ಲ್ಯಾಬ್ ಇದೆ ನೋಡಿ, ಅಲ್ಲಿ ಇಟ್ಟಿದ್ದೀನಿ ನೋಡಿ. ನಮ್ಮ ಮನೇಲಿ ಉಳಿದಿರೋ ಸ್ಲ್ಯಾಬ್ ಅದು 2 ಪೈಪ್ ಇದ್ರ ಮೇಲೆ ಸ್ಲ್ಯಾಬ್ ಇಟ್ಟಿದ್ದೀನಿ ನಾನು. ಕಲ್ಲು ನೋಡಿ, ಇದು ಇಟ್ಟು ನಾನು ಪಾಟ್ ಇಟ್ಟಿದ್ದೀನಿ, ಅಂದರೆ ನೆಲದ ಮೇಲೆ ಇಟ್ಟಿಲ್ಲ. ಈ ಥರದ್ದು ನಿಮ್ಗೆ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇದನ್ನು ತರಿಸ್ಕೊಳ್ಳಿ. ಮತ್ತು ಅಮೆಝಾನಲ್ಲಿ ಚೀಪಾಗಿ ಮೆಟಲ್ ಸ್ಟ್ಯಾಂಡ್ಗಳು ಸಿಗುತ್ತೆ. ಅಂದರೆ ನೀವು ಸ್ಟಾರ್ಟ್ ಮಾಡಿದರೆ ಇಮಿಡಿಯೇಟಾಗಿ ತೊಗೋಬೇಕು ಅಂತೇನಿಲ್ಲ. ಸ್ವಲ್ಪ ದಿನ ಆದಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಬಂದ ಮೇಲೆ ಗಿಡ ಬೆಳೆಸ್ತೀನಿ ಪರವಾಗಿಲ್ಲ ಅಂತ ಅನಿಸಿದ ಮೇಲೆ ಈ ಥರದ್ದೆಲ್ಲ ನೀವು ಅಮೆಝಾನಲ್ಲಿ ತರಿಸ್ಕೋಬೋದು. ಮತ್ತು ಸ್ಟಾರ್ಟ್ ಮಾಡೋವಾಗ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಮ ಮನೆಯಲ್ಲಿ ಒಡೆದೋಗಿರೋ ಬಕೆಟ್ ಇರ್ಬೋದು, 2 ಲೀಟರ್ 3 ಲೀಟರ್ ನೀರಿನ ಬಾಟ್ಲ್ಗಳಿರ್ಬೋದು, ಯಾವುದೋ ಒಡೆದೋಗಿರೋ ಡಬ್ಬ ಇರ್ಬೋದು, ಪ್ಲಾಸ್ಟಿಕ್ ಡಬ್ಬ ಇರೋದು, ಅದರಲ್ಲೇ ಗಿಡ ಹಾಕಿ, ಆಯಿತಾ. ಅದು ಇಲ್ಲ ಅಂದರೆ ಇವಾಗ ಪಾರ್ಸಲ್ಗಳು ಬರುತ್ತೆ ನೋಡಿ, ಅಮೆಝಾನು, ಫ್ಲಿಪ್ಕಾರ್ಟು, ಯಾವುದ್ರಲ್ಲಿಂದಾದರೂ ಪಾರ್ಸಲ್ ಬಂದಿರುತ್ತೆ. ಈ ಪಾರ್ಸಲ್ ಬಂದಿರೋ ಡಬ್ಬದಲ್ಲಿ ನೋಡಿ ಈ ಥರ ಬ್ಯಾಗುಗಳು ಸಿಗುತ್ತೆ ನಿಮಗೆ. ಈ ತರಕಾರಿದು ಕವರಿಂದ ಎಲ್ಲ ಬರುತ್ತಲ್ವ, ಅದನ್ನು ಏನು ಮಾಡಿ ಅಂದರೆ ಫುಲ್ಲು ಈ ಥರ ಮಾಡಿಬಿಟ್ಟು ಈ ಥರ ಮಾಡಿ ಕ್ಲೀನಾಗಿ ನೋಡಿ. ಇವಾಗ ಅದು ಡಬ್ಬನೂ ಹಾಳಾಗಲ್ಲ, ಸ್ವಲ್ಪ ದಿನ ಇರುತ್ತೆ. ಅಂದರೆ ನೀವು ಪರ್ಮನೆಂಟಾಗಿ ಯೂಸ್ ಮಾಡುವಂಥ ಪರ್ಮನೆಂಟಾಗಿ ಹಾಕೋ ಗಿಡಗಳದಲ್ಲ, ಟೆಂಪ್ರವರಿಯಾಗಿ ಒಂದು ಟೊಮೆಟೊ ಗಿಡನೋ, ಮೆಣಸಿನ್ಕಾಯಿ ಗಿಡನೋ, ಅಥವಾ ಯಾವುದಾದ್ರೂ ಹೂವಿನ ಗಿಡನೋ ಸ್ವಲ್ಪ ದಿನಕ್ಕೆ ಅದು ಇರುತ್ತೆ, 1 ತಿಂಗಳು 2 ತಿಂಗಳು ಇರುತ್ತೆ ಅನ್ನೋ ಗಿಡಕ್ಕೆ ಈ ಥರ ಹಾಕಿ ಒಂದು ಸಣ್ಣ ಹೋಲ್ ಇಟ್ಬಿಟ್ಟು ಇದಕ್ಕೆ ಮಣ್ಣು ಇದೆಲ್ಲ ಹಾಕಿ ಇದರಲ್ಲಿ ಗಿಡ ಬೆಳೆಸಿ. ಇದೇ ಥರ ನೋಡಿ, ನಾನು ಎಷ್ಟೊಂದು ಡಬ್ಬಗಳು ಇಟ್ಕೊಂಡಿರ್ತೀನಿ, ಅದಕ್ಕೋಸ್ಕರ ಅಂತಲೇ ಡಬ್ಬಗಳು ಇದರ ಪ್ಲಾಸ್ಟಿಕ್ ಕವರ್ ಹಾಕಿಬಿಟ್ಟು ಈ ಡಬ್ಬಗಳು ಯೂಸ್ ಮಾಡ್ಕೊತೀನಿ. ಇದೆಲ್ಲ ಅಂದರೆ ಈ ಥರ ಅಕ್ಕಿ ಚೀಲಗಳು ಬರುತ್ತೆ ನೋಡಿರ್ತೀವಿ, ಎಲ್ಲರ ಮನೆಗೂ ಬರುತ್ತೆ ಅಕ್ಕಿ ಚೀಲಗಳು. ಈ ಥರ ಅಕ್ಕಿ ಚೀಲಗಳು ಬರುತ್ತೆ. ಈ ಅಕ್ಕಿ ಚೀಲಕ್ಕೆ ಸಣ್ಣ ಸಣ್ಣ ಹೋಲ್ ಇಟ್ಬಿಟ್ಟು ಹೋಲ್ಸಿಟ್ವಾಗ ಅಂದರೆ ನೀರು ಹೋಗಬೇಕಲ್ಲ, ಇಲ್ಲ ಅಂದರೆ ಬೇರೆಲ್ಲ ಕೊಳ್ತೋಗುತ್ತೆ. ಸೊ ನೀರು ಹೋಗೋದಕ್ಕೆ ಅಂತ ಸಣ್ಣ ಕೆಳಗಡೆ ಹೋಲ್ ಇಟ್ಬಿಟ್ಟು ಇದರಲ್ಲಿ ನೀವು ಮಣ್ಣು ಇದೆಲ್ಲ ಪಾಟಿಂಗ್ ಮಿಕ್ಸ್, ಮಣ್ಣನ್ನಿಕ್ಕಿದ ಪಾಟಿಂಗ್ ಮಿಕ್ಸ್ ಹಾಕ್ಬಿಟ್ಟು ಇದರಲ್ಲಿ ಗಿಡ ಬೆಳೆಸ್ಬೋದು. ಇನ್ನೊಂದು ಬರುತ್ತೆ ನಿಮಗೆ, ದೊಡ್ಡದೊಂದು ಬರುತ್ತೆ, ಅದು ತೋರಿಸ್ತೀನಿ ನೋಡಿ. ಇದಂತೂ ತುಂಬ ಚೆನ್ನಾಗಿರುತ್ತೆ, ನನಗಂತೂ 1 ವರ್ಷದ ಮೇಲೆ ಇರುತ್ತೆ ಇದು. ಇದರಲ್ಲಿ ನಾನೇನು ಮಾಡ್ತೀನಿ ಅಂದರೆ ಇಷ್ಟು ಅರ್ಧ ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿಬಿಟ್ಟು ಇಲ್ಲಿ ಸಣ್ಣ ಹೋಲ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಸಣ್ಣ ಹೋಳು ಇಲ್ಲೆಲ್ಲ ಸಣ್ಣ ಹೋಲ್ ಇಡ್ತೀನಿ. ಇದರಲ್ಲಿ ಪಾಟಿಂಗ್ ಮಿಕ್ಸ್ ಹಾಕ್ಬಿಟ್ಟು ಇದರಲ್ಲಿ ಗಿಡ ಬೆಳೆಸ್ತೀನಿ. ನಾನು ಅರಿಶಿನ ಇದೆಲ್ಲ ಮಾಕ್ಲಿ ಬೇರು ಅರಿಶಿನ ಎಲ್ಲ ಇದರಲ್ಲೇ ತುಂಬ ಬೆಳೆಸ್ತೀನಿ. ನಾವು 1 ವರ್ಷಕ್ಕಿಂತ ಜಾಸ್ತಿ ಬರುತ್ತೆ ಇದಂತೂ ಬ್ಯಾಗುಗಳು ತುಂಬ ಚೆನ್ನಾಗಿದೆ. ಇದನ್ನು ನೀವು ಉಪಯೋಗಿಸ್ಕೋಬೋದು, ಅಥವಾ ಒಡೆದೋಗಿರೋ ಬಕೆಟ್ ಏನೋ ಆಗಲಿ ಮನೇಲಿ ಒಡೆದೋಗಿರೋದ್ರಲ್ಲಿ ಉಪಯೋಗಿಸ್ಕೋಬೋದು. ಸ್ಟಾರ್ಟ್ ಮಾಡುವಾಗ ಇದನ್ನೆಲ್ಲ ಮಾಡ್ಬೋದು, ಅಂದರೆ 0 ಬಡ್ಜೆಟಲ್ಲಿ ಇದೆಲ್ಲ ಮಾಡ್ಬೋದು. ಇದಾದಮೇಲೆ ನೆಕ್ಸ್ಟ್ ಏನಪ್ಪ, ಮಣ್ಣಿಗೆಲ್ಲ ಏನು ಮಾಡಬೇಕಪ್ಪ ಅಂದ್ಕೊಂಡಿರ್ತೀನಿ, ಆಯಿತಾ. ಇದೆಲ್ಲ ಆದಮೇಲೆ ನಾವು ಮಣ್ಣು ಏನು ಮಾಡಬೇಕಪ್ಪ, ಗೊಬ್ಬರ ಎಲ್ಲಿಂದ ತರಬೇಕಪ್ಪ ಅಂತಿರುತ್ತೆ. ನೀವೇನು ಯೋಚನೆ ಮಾಡಬೇಡಿ, ಮಣ್ಣು ನಿಮಗೆ ಸ್ವಲ್ಪ ಇದ್ದರೂ ಸಾಕು. ನರ್ಸರಿಗೆ ಹೋಗಿ ಸ್ವಲ್ಪ ಮಣ್ಣು ತೊಗೊಂಬನ್ನಿ, ಆಯಿತಾ. ಸ್ವಲ್ಪ ಮಣ್ಣು ತೊಗೊಂಬಂದು ಪಾಟಿಂಗ್ ಮಿಕ್ಸ್ ಹೆಂಗೆ ಮಾಡಬೇಕು ಅಂದರೆ, ಸ್ಟಾರ್ಟಿಂಗಲ್ಲಿ ನಾನು ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಮ ಹತ್ರ ಕಂಪೋಸ್ಟ್ ಆಗಲಿ ಮೆನ್ಯೂರ್ ಆಗಲಿ ಯಾವುದು ಇರೋದಿಲ್ಲ. ಅದಕ್ಕೆ ಏನು ಮಾಡೋದಪ್ಪ, ನಾನು ಹೇಗಪ್ಪ ಸ್ಟಾರ್ಟ್ ಮಾಡೋದು, ಬರೀ ಮಣ್ಣು ಹಾಕಿದರೆ ಬೆಳೆಯೋದಿಲ್ವಲ್ಲ ಅಂತಿರುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ಈಸಿಯಾಗಿ ಒಂದು ಮೆಥಡ್ ಹೇಳ್ತೀನಿ, ಆ ಥರ ಮಾಡಿ. ತುಂಬ ನೆಕ್ಸ್ಟ್ 1 ತಿಂಗಳಾದಮೇಲೆ ನಿಮ್ಮ ಮನೇಲಿ ಏನು ತರಕಾರಿ ಸಿಪ್ಪೆ, ಹೂವು, ಇದು ಹಣ್ಣಿನ ಸಿಪ್ಪೆ ಎಲ್ಲ ಬರುತ್ತಲ್ಲ, ಅದರೆಲ್ಲ ಕಂಪೋಸ್ಟ್ ಮಾಡ್ಕೊಂಬನ್ನಿ. ಅದನ್ನು ನಾನು ಹೇಳಿದ್ದೀನಿ, ಅಥವಾ ಇನ್ನೊಂದ್ಸಲಿ ಹೇಳ್ಕೊಡ್ತೀನಿ ಹೇಗೆ ಮಾಡೋದು, ಕಂಪೋಸ್ಟ್ ಮಾಡೋದು ಅಂತ ಹೇಳ್ತೀನಿ. ಆ ಥರ ಮಾಡ್ಕೊಂಬನ್ನಿ. ಮತ್ತು ನೀವು ಯಾವುದು ಗೊಬ್ಬರ ಆಗಲಿ ಯಾವುದು ಏನು ಕೊಂಡ್ಕೊಂಬರ್ಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿ ನೀವು BBMP ಗೊಬ್ಬರ ಇದು ಆಚೆ ಬಿಸಾಕೋ ಅಂತ ಇರುತ್ತಲ್ಲ, ಅದರಲ್ಲೇ ನೀವು ಕಂಪೋಸ್ಟ್ ಮಾಡ್ಕೋಬೋದು. ಈಸಿಯಾಗಿ ಕಂಪೋಸ್ಟ್ ಮಾಡಿಕೊಂಡು ನೀವು ಗಿಡಗಳನ್ನ ಬೆಳೆಸ್ಕೋಬೋದು. ಹೇಗೆ ಅಂತ ತೋರಿಸ್ತೀನಿ ನೋಡಿ. ನಾವು ಒಂದು ಪಾಟ್ ತೊಗೊಂಡಿದ್ದೀನಿ. ಆದಷ್ಟು ಏನು ಗೊತ್ತಾ, ನೀವು ಸಿಮೆಂಟ್ ಪಾಟ್ಗಳು ದೊಡ್ಡ ಪಾಟ್ ಇರುತ್ತಲ್ವ, ಅದನ್ನು ಟೆರೆಸ್ ಮೇಲೆ ಇಡೋದನ್ನು ಅವಾಯ್ಡ್ ಮಾಡಿ. ಪ್ಲಾಸ್ಟಿಕ್ ಪಾಟ್ಗಳು ಯೂಸ್ ಮಾಡಿ, ಅಥವಾ ಸಣ್ಣ ಗ್ರೋ ಬ್ಯಾಗ್ಗಳಿದೆಯಲ್ಲ, ಸಣ್ಣ ಗ್ರೋ ಬ್ಯಾಗನ್ನು ಯೂಸ್ ಮಾಡಿ. ದೊಡ್ಡ ಸಿಮೆಂಟ್ ಪಾಟ್ಗಳನ್ನ ಟೆರೆಸ್ ಮೇಲೆ ಇಡಕ್ಕೆ ಹೋಗಬೇಡಿ, ಆಯಿತಾ. ಫಸ್ಟ್ ಏನು ಮಾಡಬೇಕು ಅಂದರೆ, ನೀವು ಹೋಲ್ಸ್ ಮಾಡಿರ್ತೀರಲ್ವ, ಅದಕ್ಕೆ ನಾನು ಚೂರುಗಳಿರುತ್ತಲ್ವ ಪಾಟ್ ಪೀಸ್ಗಳು, ಅದನ್ನು ಇಡ್ತೀನಿ. ನೀವು ಬೇಕಾದರೆ ತೆಂಗಿನ ಚಿಪ್ಪಿಂದು ಇಟ್ಕೋಬೋದು. ನಿಮಗೆ ತೋರಿಸಿದ್ನಲ್ಲ ಗ್ರೋ ಬ್ಯಾಗ್ಸ್ ಯಾವ ಥರ ಅಂತ, 1 ನಿಮಿಷ ತೋರಿಸ್ತೀನಿ ರೀ. ಮಾಡಿದ ತಕ್ಷಣ
ಇದು ತುಂಬ ಚೀಪಾಗಿ ಸಿಗುತ್ತೆ. ನಿಮಗೆ ಅಮೆಝಾನಲ್ಲಿ ತುಂಬ ಚೀಪಾಗಿ ಸಿಗುತ್ತೆ. ಇದೆಲ್ಲ ನಂಗೆ ಅನಿಸುತ್ತೆ ನಾನು ತೊಗೊಂಡಿದ್ದೆಲ್ಲ 10 ರೂಪೀಸ್ 15 ರೂಪೀಸ್ ಅಷ್ಟಿತ್ತಷ್ಟೇ. ಅದು ನಾನು ಒಂದು 20 30 ಆ ಥರ ತೊಗೊಂಡಿದ್ದೀನಿ. ಆಯಿತಾ, ನೀವು ಈ ಥರದ್ದು ಬೇಕಾದರೆ ಇವಾಗಲೇ ಎಲ್ಲ ಸ್ಟಾರ್ಟ್ ಮಾಡುತ್ತೆ. ಸ್ವಲ್ಪ ದಿನ ಆದಮೇಲೆ ನಾನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ತೀನಪ್ಪ ಟೆರೆಸ್ ಗಾರ್ಡನ್ ಅನ್ನೋವಾಗ ಈ ಥರ ಗ್ರೋ ಬ್ಯಾಗ್ಸ್ ತೊಗೊಳ್ಳಿ. ಇದು ಬರುತ್ತೆ, ಬೇರೆ ಗ್ರೋ ಬ್ಯಾಗ್ಸ್ ಇದು ಬರುತ್ತೆ. 1-2 ವರ್ಷ 3 ವರ್ಷ ಯೋಚನೆ ಇರೋದಿಲ್ಲ ಈ ಥರ ಗ್ರೋ ಬ್ಯಾಗ್ಸು. ಆಯಿತಾ, ಈ ಥರ ತರಿಸ್ಕೊಳ್ಳಿ. ಇದು ತುಂಬ ಲೈಟ್ ವೆಯ್ಟ್ ಇರೋದು. ತೋರಿಸ್ಲಾ? ಹಾಂ, ನೋಡಿ ಇದನ್ನು ನಾನು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು 3 ವರ್ಷನೇ ಆಗೋಯ್ತು ಅನಿಸುತ್ತೆ ಈ ಥರದ್ದೆಲ್ಲ. ನೋಡಿ, ಇದು 2 ವರ್ಷದಿಂದ ಯೂಸ್ ಮಾಡ್ತಾ ಇರೋದು. ಏನು ತೊಂದರೆ ಇಲ್ಲ. ನೋಡಿ, ನಾನು ಅರಿಶಿನ ಎಲ್ಲ ಇದೇ ಥರದ್ದೆಲ್ಲ ಮಾಕ್ಲಿ ಬೇರು, ಅರಿಶಿನ, ಸಣ್ಣ ಗಿಡಗಳನ್ನೆಲ್ಲ ಇದೇ ಥರ ಗ್ರೋ ಬ್ಯಾಗ್ ನೋಡಿ, ನಾವು ಪ್ಯಾರಾಪೆಟ್ ಮೇಲೆ ಎಲ್ಲ ಲೈನಾಗಿ ಇಟ್ಟಿದ್ದೀನಿ. ನೋಡಿ, ಇದೇ ಥರ ಗ್ರೋ ಬ್ಯಾಗ್ಗಳು ನಾನು ಈ ಥರ ತುಂಬ ಯೂಸ್ ಮಾಡ್ತೀನಿ. ಈ ಥರ ಗ್ರೋ ಬ್ಯಾಗ್ ಯಾಕಂದರೆ ಲೈಟ್ ವೆಯ್ಟ್ ಇರುತ್ತೆ. ನಾನು ಪಾಟಿಂಗ್ ಮಿಕ್ಸು ಲೈಟ್ ಆಗಿರುತ್ತೆ, ನಮಗೇನು ತೊಂದರೆ ಆಗೋದಿಲ್ಲ. ನೀವು ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತೀರಲ್ವಾ, ಅವಾಗ ಏನು ಮಾಡಿ ಗೊತ್ತಾ, ಅದಕ್ಕಿಂತ ಮೊದಲು ಏನು ಮಾಡಿ, ದೇವ್ರದ್ದು ಹೂವು ಅದೆಲ್ಲ ಇರುತ್ತಲ್ಲ ಅದನ್ನು ಬಿಸಾಕಬೇಕು. ಸ್ವಲ್ಪ ದಿನ, ಒಂದು 4 ದಿನನೋ 5 ದಿನ ಆ ಹೂವನ್ನೆಲ್ಲ ಚೆನ್ನಾಗಿ ಒಣಗಿಸಿಟ್ಕೊಂಡಿರಿ. ಒಣಗಿಸಿಟ್ಟಿದ್ದಾದಮೇಲೆ ಅದರ ಕಡ್ಡಿ ಎಲ್ಲನೂ ಇರುತ್ತಲ್ಲ, ನೋಡಿ ಇದು ದೇವ್ರ ಹೂವು ಕಡ್ಡಿ ಎಲ್ಲ ಇದೆಯಲ್ಲ, ಇದನ್ನು ಸ್ವಲ್ಪ ಇದರಲ್ಲಿ ಹಾಕಿ, ಸ್ವಲ್ಪ ಹಾಕಿ. ಆಯಿತಾ, ಮತ್ತು ಅದರ ಮೇಲೆ ಮಣ್ಣು ಹಾಕಿ. ಆಯಿತಾ, ಸ್ವಲ್ಪ ಮಣ್ಣು ಹಾಕಿ ಅದರ ಮೇಲೆ ಉಳಿದಿದ್ದು ಹೂವು ಇರುತ್ತಲ್ಲ, ಹೂವು ಚೆನ್ನಾಗಿ ಒಣಗಿಸ್ಕೊಳ್ಳಿ. ನೀವು ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಏನು ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಇಟ್ಕೊಂಡಿರಿ. ನಾನು ಪೂಜೆ ಮಾಡಿದ್ದು ನೋಡಿ, ಹೂವು ಎಲೆ ಅದೆಲ್ಲ ಇದೆಯಲ್ಲ ಅದನ್ನೆಲ್ಲ ಹಾಕಿದೆ. ಇವಾಗ ಹಾಕಿದ್ದೀನಿ. ಹಾಕಿದ್ದಾದಮೇಲೆ ಇವಾಗ ನಾನು ಏನು ಮಾಡ್ತೀನಿ, ಇದ್ರ ಜೊತೆಗೆ ನಿಮಗೆ ನೀಮ್ ಕೇಕ್ ಹಾಕಬೇಕು ಅಂತಾರಲ್ಲ, ಹುಳ ಏನು ಫಂಗಸ್ ಬರದೇ ಇರೋಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಎಲ್ಲ ಬೆಂಗಳೂರಿಂದ ಹೊರಗಡೆ ಹೋಗ್ತೀನಲ್ವ, ಹೋದಾಗ ಏನು ಮಾಡ್ತೀನಿ, ಎಲ್ಲಾದರೂ ಬೇವಿನ ಮರಗಳಿದ್ರೆ ನಾನು ಒಂದಷ್ಟು ಬೇವಿನ ಎಲೆ ಕಿತ್ಕೊಂಡ್ಬಂದು ಇಟ್ಕೊಂಡಿರ್ತೀನಿ, ಹಸಿ ಎಲೆ ಅದನ್ನು ಒಣಗಿಸಿ ಇಟ್ಕೊಂಡಿರ್ತೀನಿ. ನೋಡಿ, ಈ ಥರ ಗಿಡಗಳಿಗೆಲ್ಲ ಹಾಕ್ತಾ ಇರ್ತೀನಿ ನಾನು. ನೋಡಿ, ಇದು ಬೇವಿನ ಎಲೆ, ನೋಡಿ ಬೇವಿನ ಕಡ್ಡಿ ಎಲ್ಲ ಇದೆ. ಸೊ ಇದು ಫಂಗಸ್ಸು ಏನು ಬರ್ದಂಗೆ ನೋಡ್ಕೊಳ್ಳುತ್ತೆ, ಹುಳ ಫಂಗಸ್ ಏನು ಬರ್ದಂಗೆ ನೋಡ್ಕೊಳ್ಳುತ್ತೆ. ಆ ಎಲೆ ಇದ್ರ ಮೇಲೆ ನೀವು ಬೇವಿನ ಎಲೆನ ಹಾಕ್ಬಿಡಿ, ಚೆನ್ನಾಗಿ ಬೇವಿನ ಎಲೆ ಹಾಕ್ಬಿಡಿ. ಬೇವಿನ ಎಲೆ ಹಾಕಿದ್ದಾದ್ಮೇಲೆ ಉಳಿದಿದ್ದು ಮಣ್ಣು ಇರುತ್ತಲ್ಲ, ಫುಲ್ ಮಣ್ಣು ಇದಕ್ಕೆ ಹಾಕ್ಬಿಡಿ. ಇನ್ನೂ ಸ್ವಲ್ಪ ಮಣ್ಣು ಹಾಕ್ಬೋದು. ಇದು ಇನ್ನೊಂದು ಸ್ವಲ್ಪ ಫುಲ್ ಮಣ್ಣು ಹಾಕಿಬಿಟ್ಟು ಇದಕ್ಕೆ ನೀರು ಹಾಕ್ತಾಯಿರಿ. 1-2 ದಿನ, 1-2-3 ದಿನ ಆದಮೇಲೆ ಇನ್ನೂ ಫುಲ್ ನೀರು ಹಾಕಬೇಕಾಗುತ್ತೆ. ಮಣ್ಣನ್ನು ಸ್ವಲ್ಪ ತೊಗೊಂಬಂದಿರಿ. ನೀವು ಫುಲ್ ಮಣ್ಣು ಹಾಕ್ಕೊಳ್ಳಿ. ಫುಲ್ ಮಣ್ಣು ಹಾಕ್ಕೊಂಡ್ಬಿಟ್ಟು 1-2-3 ದಿನ ಚೆನ್ನಾಗಿ ನೀರು ಹಾಕ್ತಾಯಿರಿ. ನೀರು ಹಾಕಿದ್ದಾದಮೇಲೆ ನೀವು ಮೆಂತ್ಯ ಸೊಪ್ಪು, ಮೆಂತ್ಯ ಬೀಜ ಇರುತ್ತಲ್ಲ, ಮೆಂತ್ಯ ಬೀಜನೋ, ಕೊತ್ತಂಬರಿ ಬೀಜನೋ, ಅಥವಾ ಹಸಿಮೆಣಸಿನ್ಕಾಯಿ ಬೀಜನೋ, ಟೊಮೆಟೊ ಬೀಜನೋ ಏನೋ ಒಂದು ತಂದು ಇದರಲ್ಲಿ ಹಾಕಿ. ಆಯಿತಾ, ಒಂದು ವಾರ 10 ದಿನಕ್ಕೆ ಚೆನ್ನಾಗಿ ಸಣ್ಣ ಸಸಿಗಳು ಬರುತ್ತೆ. ತುಂಬ ನೀರು ಹೋಗಬೇಡಿ. ಸಣ್ಣ ಸಸಿ ಇದ್ದಾಗ ತುಂಬ ನೀರು ಹಾಕಕ್ಕೆ ಹೋಗಬೇಡಿ. ಆಯಿತಾ, ಅದು ಆದಮೇಲೆ ಬೇಕಾದರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಯಿತಾ. ಸೊ ನಿಮಗೆ ಈ ವಿಡಿಯೋಯಿಂದ ನಿಮಗೆ ಹೇಗೆ ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ಸ್ವಲ್ಪ ಗೊತ್ತಾಯಿತು ಅನಿಸುತ್ತೆ. ಅಂದರೆ ನಂಗೆ ತಿಳಿದಿರೋದನ್ನು ನಿಮಗೆ ಹೇಳಿದ್ದೀನಿ. ನಾನು ಏನು ಫಾಲೋ ಮಾಡ್ತೀನಲ್ವ ಅದನ್ನು ನಿಮಗೆ ಹೇಳಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.